ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾವು ಯೂಶಲಿ ಫ್ರೆಂಡ್ಸ್ ಜೊತೆ ಅಥವಾ ರಿಲೇಟಿವ್ಸ್ ಜೊತೆ ಅಥವಾ ಯಾರ ಜೊತೆನಾಗಲಿ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ತಗೊಂಡು ಅದ್ರ ಬಗ್ಗೆನೇ ಮಾತಾಡ್ತೀವಿ. ಯೂಶ್ವಲಿ ಅದು ಪುಟ್ಟ ಮಕ್ಕಳು, LKG UKG ಮಕ್ಕಳಾಗಿದ್ದರೂ ಸರಿ ಅವ್ರ ಪ್ರಾಬ್ಲಮ್ಸ್ನ ಅವ್ರು ಹೇಳ್ಕೊಳ್ತಾರೆ. ದೊಡ್ಡವರು ಅಷ್ಟೇ, ಎಲ್ಲರೂ ವಯಸ್ಸಿಗೆ ಸಂಬಂಧ ಇಲ್ಲದೇ ಪ್ರತಿಯೊಬ್ಬರು ಅವರವರ ಕಷ್ಟಗಳನ್ನು ಅವರವರ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಜೊತೆ ಹಂಚ್ಕೊಳ್ತಾ ಇರ್ತಾರೆ. ಇದನ್ನು ನೋಡಿದಾಗ ನಮಗೇನು ಅನಿಸುತ್ತೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಒಂದು ಫ್ಯಾಮಿಲಿ ಅಂತ ತಗೊಂಡಾಗ ಆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿಗೆ ಆಗದೆ ಇರ್ಬೋದು, ಗಂಡನಿಗೆ ಹೆಂಡತಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅನಿಸುತ್ತೆ, ಹೆಂಡತಿಗೆ ಗಂಡ ಅಡ್ಜಸ್ಟ್ ಆಗ್ತಾ ಇಲ್ಲ ಅನಿಸುತ್ತೆ, ಅಥವಾ ಮಕ್ಕಳು ಸರಿ ಇಲ್ಲ ಅಂತ ಕೆಲವರು, ತಂದೆ ತಾಯಿನೇ ಸರಿ ಇಲ್ಲ ಅಂತ ಇನ್ನು ಕೆಲವರು, ಅತ್ತೆ ಮಾವ ಸರಿ ಇಲ್ಲ ಅಂತ ಅತ್ತೆ ಸೊಸೆಗೆ ಆಗದೆ ಇರೋದು, ಅಥವಾ ಆಸ್ತಿ ಪಾಸ್ತಿ ಇದು ಪ್ರಾಬ್ಲಮ್ಸ್ ಇರೋದು, ಅಥವಾ ಒಡ ಹುಟ್ಟಿದವರಿಂದ ಒಬ್ರಿಗೊಬ್ರಿಗೆ ಪ್ರಾಬ್ಲಮ್ಸು, ಅಥವಾ ಅನಾರೋಗ್ಯಗಳು, ಅಥವಾ ಸಾಲಗಳು, ಈ ರೀತಿ ನೋಡ್ತಾ ಹೋದರೆ ಪ್ರಾಬ್ಲಮ್ಸ್ಗೆ ಕೊನೆ ಅನ್ನೋದೇ ಇರಲ್ಲ. ಈಗ ಇದನ್ನು ನೋಡಿದ್ರೆ ನಮಗೇನು ಅನ್ನಿಸ್ತು, ಒಬ್ಬರು ಜೀವನದಲ್ಲೂ ಕಷ್ಟಗಳು ಅನ್ನೋದು ಇದ್ದೇ ಇದೆ ಅಲ್ವಾ. ಮತ್ತು ಯಾಕೆ ನಾವು ಆ ಕಷ್ಟಗಳನ್ನು ಯಾವಾಗಲೂ ನೆನೆಸ್ಕೊಂಡು, ಯಾವಾಗಲೋ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅದನ್ನು ನೆನೆಸ್ಕೊಂಡು ನಾವು ಇವತ್ತೂ ಕೂತ್ಕೊಂಡು ಅದರಲ್ಲೇ ಆ ನಡೆದಿರೋ ಘಟನೆಯಲ್ಲೇ ನಾವು ಇನ್ನೂ ಜೀವಿಸ್ತಾ ಇರ್ತೀವಿ, ಅದನ್ನು ಬಿಟ್ಟು ಮುಂದಕ್ಕೆ ಬಂದಿರಲ್ಲ. ಯಾಕೆ? ಆಗೇನಾಗುತ್ತೆ, ಆ ಹಳೇದನ್ನೇ ಯೋಚನೆ ಮಾಡಿಕೊಂಡು ಮನಸ್ಸು ತುಂಬ ಅದನ್ನೇ ತುಂಬಿಕೊಂಡಾಗ ನಿಮ್ಮ ಮನಸ್ಸಲ್ಲಿ ಹೊಸದು ಬರೋದಕ್ಕೆ ಜಾಗ ಎಲ್ಲಿದೆ? ಈಗ ಒಂದು ನೀರು, ನೀವು ಮನೆ ಮುಂದೆ ಒಂದು ಹಸುಗೋ ಯಾವುದಕ್ಕೋ ನೀರು ಇಟ್ಟಿದ್ದೀರ, ಆ ನೀರು ಒಂಚೂರು ಕುಡ್ದಿದೆ ಹಸು, ಇನ್ನೊಂದು ಚೂರು ಮಿಕ್ಕಿದೆ, ಅದನ್ನು ಹಾಗೇ ಬಿಟ್ಬಿಟ್ಟಿದ್ರೆ ನೀವು ಹಸು ಕುಡೀಲಿ ಅಂತ, ಅದೇನಾಗುತ್ತೆ, ನೀರು ಕೊಳ್ತೋಗುತ್ತೆ, ಅದರಿಂದ ಇದು ಕೀಟಗಳೆಲ್ಲ ಬರೋಕ್ಕೆ ಶುರು ಆಗುತ್ತೆ ಅಲ್ವಾ. ಅದೇ ರೀತಿಯೇ ನಮ್ಮ ಮನಸ್ಸಲ್ಲೂ ಆ ಹಳೇದನ್ನೆಲ್ಲ ಹಾಕ್ಕೊಂಡು ನಾವು ಯಾವಾಗಲೂ ಅದರಲ್ಲೇ ಬದುಕ್ತಾ ಇದ್ದರೆ ನಮ್ಮ ಮೈ ಮೇಲೆ ಅದು ಎಫೆಕ್ಟ್ ತೋರಿಸುತ್ತೆ. ನಮ್ಮ ಆ ಹಳೆ ನೆನಪುಗಳೇನಿದೆ ನಮ್ಮ ತಲೆಯಲ್ಲಿ ಕೊಳ್ತೋಗಿರುತ್ತೆ. ಆ ಕೊಳ್ತೋಗಿರೋ ಆ ಒಂದು ಹಳೆ ನೆನಪುಗಳು ನಮ್ಮ ಮೈಯಲ್ಲಿ ಬ್ಯಾಡ್ ಎನರ್ಜಿನ ತುಂಬೋಕ್ಕೆ ಶುರು ಆಗುತ್ತೆ, ನೆಗೆಟಿವ್ ಎನರ್ಜಿನ. ಅದು ನಮ್ಮ ಮೈ ಮೇಲೆ ರಿಯಾಕ್ಟ್ ಆಗಿ ನಮಗೆ ಅನಾರೋಗ್ಯಗಳು ಶುರುವಾಗುತ್ತೆ. ನಾವು ಯಾಕೆ ಆ ಹಳೆಯದನ್ನು ಅಲ್ಲಿಗೆ ಬಿಟ್ಟು ದಿನ ನಿದ್ದೆ ಎದ್ದ ತಕ್ಷಣ ಇವತ್ತು ನಾನು ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ, ಇದನ್ನು ದಿನ ನಿದ್ದೆ ಎದ್ದ ತಕ್ಷಣ ನಾವು ಅಂದ್ಕೊಂಡಾಗ ಇವತ್ತು ಏನಾಗಬೇಕು ಅಂದ್ಕೊಳ್ಳೋದು ನಾವು ಬೆಳಗ್ಗೆ ಎದ್ದ ತಕ್ಷಣ ಮ್ಯಾನಿಫೆಸ್ಟ್ ಮಾಡಿಕೊಂಡು ವಿಜುವಲೈಸ್ ಮಾಡಿಕೊಂಡು ಇವತ್ತೇನಾಗಬೇಕೋ ಅದನ್ನು ಮಾಡ್ಕೊಳ್ತಾ ಹೋದರೆ ನಾವು ಅಂದ್ಕೊಂಡಂಗೆ ಆಗ್ತಾ ಇರುತ್ತಲ್ವಾ. ಹೀಗಿರುವಾಗ ಹಳೆಯದನ್ನು ಯಾಕೆ ನೆನೆಸ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಆಗಿದೆ, ನಾವು ಅದನ್ನು ಮರೆಯೋಕೆ ಆಗದೆ ಇರೋ ಪ್ರಾಬ್ಲಮ್ ಆಗಿದೆ. ಹಾಗಂತ ನಾವು ಅದರಲ್ಲೇ ಜೀವಿಸೋಕ್ಕಾಗತ್ತಾ? ಇಲ್ಲ ತಾನೇ. ನಮ್ಮ ಜೀವನ ಮುಂದಕ್ಕೆ ಸಾಗಬೇಕು ಅಲ್ವಾ. ಜೀವನ ಮುಂದಕ್ಕೆ ಸಾಗಬೇಕು ಅಂದರೆ ಹಳೆ ನೆನಪುಗಳನ್ನು ಮರ್ತೋಗಿ ಅಂತ ನಾನು ಖಂಡಿತ ಹೇಳಲ್ಲ. ಯಾಕೆಂದರೆ ನಿಮ್ಮ ಲೈಫಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ನಡೆದಿದೆ, ಖಂಡಿತ ಮರ್ತೋಗಿ ಅಂತ ಹೇಳಲ್ಲ. ಆದರೆ ಅದನ್ನೇ ನೆನೆಸ್ಕೊಂಡು ಕೊರಗೋದು ಯಾಕೆ ಅಂತ ಹೇಳೋದು. ಈಗ ನನಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಕತ್ತು ಮೂಳೆ ಮುರಿದೋಗಿದೆ, ಮುಖದಲ್ಲಿ ಫುಲ್ಲು ಚರ್ಮ ಹೋಗಿಬಿಟ್ಟಿದೆ. ನಾನು ಬದುಕಿಲ್ಲ ಅಂದ್ಕೊಂಡಿದ್ದಾರೆ. ಕಾರಿಂದ ನನ್ನನ್ನು ಮಿಕ್ಕಿದವ್ರಿಗೆ ಯಾರಿಗೂ ಏನೂ ಏಟಾಗಿರಲಿಲ್ಲ, ಎಲ್ಲರನ್ನ ಫುಟ್ಪಾತ್ ಮೇಲೆ ಮಲಗಿಸಿದ್ದಾರೆ, ಎಲ್ಲರಿಗೂ ಅನ್ಕಾನ್ಷಿಯಸ್ ಆಗಿದ್ವಿ. ನನ್ನನ್ನು ಇದೊಂದು ಡೆಡ್ ಬಾಡಿ ಅಂತ ಅಂದ್ಕೊಂಡು ಎಳೆದು ಸಪ್ರೇಟಾಗಿ ಬಿಸಾಕಿದ್ದಾರೆ. ವೈಟ್ ಕಲರ್ ಡ್ರೆಸ್ ಹಾಕಿದ್ದೀನಿ, ಫುಲ್ಲು ರಕ್ತ. ಆದರೆ ಎಲ್ಲೋ ಕೊನೆ ಉಸಿರಿತ್ತು. ಅದು ನಾನು ಹೇಗೋ ಬದುಕೊಳ್ದೆ. ಎಲ್ಲ ಆಪ್ರೇಷನ್ಗಳು ಮಾಡಿದ್ರು, ಮುಖದಲ್ಲೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು, ತಲೆಯಲ್ಲಿ ಮುಖದಲ್ಲಿ ಎಲ್ಲ. ಇವತ್ತು ಈ ಮಾತ್ರ ಇದ್ದೀನಿ. ಹಾಗಂತ ನಾನು ಯಾವಾಗಲೋ 13-15 ವರ್ಷ ಹಿಂದೆ ಆಗಿರೋದನ್ನೇ ನೆನೆಸ್ಕೊಂಡು ನನಗೆ ಹೀಗಾಗಿತ್ತು, ಇವತ್ತಿಗೂ ನನಗೆ ಎಡಗೈ ವೀಕ್ನೆಸ್ ಇದೆ, ಎಡಗಾಲು ವೀಕ್ನೆಸ್ ಇದೆ ಅಂತೆಲ್ಲ ಕೊರಗ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಕೊರಗ್ತಾ ಕೂತ್ಕೊಂಡ್ರೆ ನಾನು ಇವತ್ತಿನ ದಿನ ಈ ರೀತಿ ನಿಮ್ಮ ಮುಂದೆ ಮಾತಾಡ್ತಾ ಕೂತ್ಕೊಳ್ಳೋಕ್ಕಾಗ್ತಾ ಇತ್ತಾ?
ಇಲ್ಲ ತಾನೇ. ನಾವು ದಿನ ಹೇಗೆ ಬೆಳಗ್ಗೆದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು, ಹೊಸದಂದರೆ ಕ್ಲೀನಾಗಿ ಶುದ್ಧವಾಗಿರೋಂಥ ಬಟ್ಟೆ ಹಾಕ್ಕೊಂಡು ಹೊಸದಾಗಿ ನಾವು ಅಡುಗೆ ಮಾಡಿ ಊಟ ಮಾಡ್ತೀವೋ, ಅದೇ ರೀತಿ ಹಳೆ ನೆನಪುಗಳನ್ನು ಅಲ್ಲೇ ಬಿಡಿ, ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಅದರಿಂದ ನಾವು ಹೊಸ ಪಾಠ ಕಲಿಬೇಕು. ಹಾಗಾಗಿ ಅದನ್ನು ನೆನಪಲ್ಲಿ ಇಟ್ಕೊಂಡು ನಿಮ್ಮ ಮುಂದಕ್ಕೆ ಸಾಗಬೇಕು ಅಂತ ಹೇಳೋದು ನಾನು. ಅರ್ಥ ಆಗ್ತಿದೆಯಾ? ಈಗ ನಮ್ಮ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿಬಿಟ್ಟಿದೆ, ಆಗಿರೋದನ್ನು ನಾವು ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅದು ಪಾಸ್ಟ್ ಅಂದರೆ ಕಳೆದೋಗಿರೋದು, ಆಲ್ರೆಡಿ ಆಗಿಬಿಟ್ಟಿದೆ. ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಖಂಡಿತ ಆಗಲ್ಲ. ಇನ್ನು ಮುಂದಕ್ಕೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅದರಿಂದ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಆದರೆ ಈ ನಿಮಿಷ ಏನಿದೆ ಅದು ನಮ್ಮ ಕೈಯಲ್ಲಿದೆ. ನಾವು ಮ್ಯಾನಿಫೆಸ್ಟ್ ಮಾಡಿಕೊಂಡು ನಮಗೇನು ಬೇಕೋ ಅದನ್ನು ನಾವು ಪಾಸಿಟಿವ್ ಥಿಂಕಿಂಗ್ಸಿಂದ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಎಷ್ಟು ಚೆನ್ನಾಗಿ ಅವತ್ತಿನ ದಿನ ಅವತ್ತು ನಮಗೇನಾಗಬೇಕೋ ಅದನ್ನೆಲ್ಲ ಅಂದ್ಕೊಂಡು ಹಾಗೆ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆವಾಗ ದಿನ ಈ ರೀತಿ ಆಗ್ತಾ ಇದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವ ನಮ್ಮ ಲೈಫು. ಹೀಗಿರುವಾಗ ಯಾಕೆ ನಾವು ಇನ್ನೂ ಹಳೆಯದರಲ್ಲೇ ಸ್ಟಕ್ ಆಗಬೇಕು? ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಯಾರೆಲ್ಲ ನಿಮ್ಮ ಲೈಫಲ್ಲಿ ನಡೆದಿರೋವಂಥ ಕೆಲವು ಘಟನೆಗಳಿಂದ ಇನ್ನೂ ಹೊರಗೆ ಬರದೆ ಒದಾಡ್ತಾ ಇದ್ದೀರೋ, ನಾನು ಅದು ಮರೆಯೋಕ್ಕಾಗ್ತಾ ಇಲ್ಲ, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಮಲ್ಕೊಂಡ್ರೂ ಅದೇ ನೆನಪಾಗ್ತಿದೆ, ಈ ರೀತಿ ಎಲ್ಲ ಯಾರಿಗಾದ್ರೂ ಆಗ್ತಿದ್ರೆ ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ಹೌದು ನನ್ನ ಲೈಫಲ್ಲಿ ಆಯಿತು, ಸೊ ವಾಟ್, ಏನೀಗ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಏನೀಗ ಅದನ್ನು ಬದಲಾಯಿಸೋಕ್ಕಾಗತ್ತಾ? ಇಲ್ಲ ತಾನೇ, ಆಗಿದ್ದಾಗೋಯ್ತು, ಈಗ ನೆಕ್ಸ್ಟ್ ಏನಾಗಬೇಕು ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಒಂದ್ಸಲ ನಿಮ್ಮನ್ನು ನೀವು ಆ ಥರ ಪ್ರಶ್ನೆ ಮಾಡ್ಕೊಂಡಾಗ ಏನಾಗುತ್ತೆ, ಹೌದಲ್ವಾ ಅದಾಗೋಯ್ತು ಆ ಇನ್ಸಿಡೆಂಟು, ಈಗ ನಾನು ಯಾಕೆ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀನಿ ಅಂತ ಅಂದ್ಕೊಂಡಾಗ ನೆಕ್ಸ್ಟ್ ಪ್ರಶ್ನೆ ಬರೋದು ನೌ ವಾಟ್, ಏನೀಗ ಅಂತ. ಅಂದರೆ ಸೊ ವಾಟ್ ಅಂದರೆ ಹೌದು ಆ ಥರ ಆಗೋಯ್ತು, ಏನೀಗ ಅಂತೀವಿ. ಈಗ ನೌ ವಾಟ್ ಅಂದರೆ ನೆಕ್ಸ್ಟ್ ಏನು, ಇವಾಗ ಏನು, ಏನೀಗ ಅನ್ನೋದ್ರಲ್ಲೂ ಇವಾಗೇನು ಅಂತ ಅನ್ನೋದ್ರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗೇನು ಅಂದರೆ ನೆಕ್ಸ್ಟ್ ಏನು, ಅದು ಆಗೋಯ್ತು ಸರಿ, ಅದರಿಂದ ನಾವೇನೋ ಒಂದು ಪಾಠ ಕಲ್ತಿದ್ದೀವಿ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು ನಾವು. ಅರ್ಥ ಆಗ್ತಿದೆಯಾ? ಈ ಥರ ಅಂದ್ಕೊಂಡು ಏನೇ ಕೆಲಸ ಮಾಡೋಕ್ಕೆ ಹೋಗಿ ನಿಮ್ಮ ಮೈಂಡಲ್ಲಿ ಫಸ್ಟು ಬರಬೇಕಾಗಿರೋದು ಐ ಕ್ಯಾನ್, ಅಂದರೆ ನನ್ನ ಕೈಯಲ್ಲಿ ಆಗತ್ತೆ. ಇದನ್ನು ಅಂದ್ಕೊಂಡಾಗ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಎಲ್ಲೋ 5% ಇರುತ್ತಲ್ವಾ, 105%ಗೆ ಹೋಗಿಬಿಡುತ್ತೆ. ಏನೇ ಕೆಲಸ ಮಾಡಿ ನಿದ್ದೆ ಎದ್ದ ತಕ್ಷಣ ನೀವು ಕಣ್ಣು ಇನ್ನೂ ಬಿಟ್ಟಿರಲ್ಲ, ಆಗಲೇ ಎಸ್ ಐ ಕ್ಯಾನ್, ನನ್ನ ಕೈಯಲ್ಲಾಗುತ್ತೆ. ಇವತ್ತು ಇಡೀ ದಿನ ಕೋಪ ಇಲ್ಲ, ನೆಗೆಟಿವ್ ಥಾಟ್ಸ್ ಇಲ್ಲ, ನೆಗೆಟಿವ್ ಇಮೋಷನ್ಸ್ ಇಲ್ಲ, ಇವತ್ತಿಡೀ ದಿನ ನಾನು ಪಾಸಿಟಿವಿಟಿಲಿರ್ತೀನಿ, ನಗ್ತಾ ಇರ್ತೀನಿ, ನನ್ನ ಸುತ್ತ ಇರೋರು ನಗಿಸ್ತೀನಿ, ಯಾರಾದರೂ ನನ್ನ ಕೆಣಕಕ್ಕೆ ಬಂದರು, ನನ್ನ ಮೇಲೆ ಕೋಪ ತೋರಿಸಿದ್ರು ಶಾಂತವಾಗಿ ಅದನ್ನು ಹ್ಯಾಂಡಲ್ ಮಾಡ್ತೀನಿ, ಎಲ್ಲರನ್ನೂ ಕ್ಷಮಿಸ್ತಾ ಹೋಗ್ತೀನಿ. ಈ ರೀತಿ ಅಂದ್ಕೊಂಡು ನಿದ್ದೆ ಎದ್ದು ನೋಡಿ, ಅವತ್ತಿನ ದಿನ ನಿಮಗೆ ಹೇಗಿರುತ್ತೆ ಅಂತ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಸ್ನೇಹಿತರೆ ನೀವು. ನಾನು ದಿನ ಹಾಗೆ ನಿದ್ದೆ ಎದ್ದ ತಕ್ಷಣ ಎಸ್ ಐ ಕ್ಯಾನ್, ಇವತ್ತಿನ ದಿನ ಫುಲ್ಲು ಹೀಗೆ ಇರುತ್ತೆ ಅಂತೆಲ್ಲ ಅಂದ್ಕೊಂಡು ಎದ್ದೇಳ್ತೀನಿ. ಆಗ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಗೊತ್ತಾ. ಇದನ್ನೇ ನನ್ನ ಮಕ್ಕಳ ತಲೆಯಲ್ಲೂ ತುಂಬಿದ್ದೀನಿ. ಅವರೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಅದು ಬರ್ತಾ ಇರಲಿಲ್ಲ. ನಾನು ದಿನ ಅವ್ರು ಎದ್ದಿದ ತಕ್ಷಣ ಹಾಗೆ ಅಂದ್ಕೊಂಡ್ಯಾ ಅಂತೀನಿ, ಇಲ್ಲ ಮಮ್ಮಿ ಅಂತ ಮರ್ತೋಯ್ತು ಅಂತಾರೆ. ಇವಾಗ ಅನ್ಕೋ ಪರವಾಗಿಲ್ಲ, ಕಣ್ಮುಚ್ಕೋ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡು, ಒಂದು 5 ಸಲ ಮಾಡಿಬಿಟ್ಟು ಎಸ್ ಐ ಕ್ಯಾನ್, ಇವತ್ತು ಏನೇ ಆಗಲಿ ನಾನು ಅದನ್ನು ನಗ್ನಗ್ತಾ ಹ್ಯಾಂಡಲ್ ಮಾಡ್ತೀನಿ, ಈ ಥರ ಅನ್ಕೋ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡಿ ಒತ್ತಾಯ ಮಾಡಿ ನಾನು ಅವ್ರ ಕೈಯಲ್ಲಿ ಮಾಡ್ಸೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರಿಗೆ ಆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗೋಕ್ಕೆ ಶುರು ಆಯಿತು. ಈಗ ನಾನು ಬೇಡ ಅಂದರೆ ಅವ್ರ ಪಾಡ್ಗೆ ಅವರೇ ಮಾಡ್ಕೊಂಡು ಹೋಗ್ತಾರೆ. ಇದು ತುಂಬಾ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಈಗ ಈ ರೀತಿ ಅಂದ್ಕೊಂಡಾಗ ನಾವು ಇವಾಗ ಹಳೆಯದು ಮುಗಿದೋಯ್ತು, ಏನಿವಾಗ, ಹೌದು ನನ್ನ ಲೈಫಲ್ಲಿ ಆ ಥರ ಆಗಿತ್ತು ಅಂತ ನಿಮ್ಮನ್ನು ನೀವೇ ಅಂದ್ಕೊಂಡು ನೆಕ್ಸ್ಟು ಹೌದು ಏನಿವಾಗ ನೆಕ್ಸ್ಟು ಅಂತ ಯೋಚನೆ ಮಾಡಿ. ನೆಕ್ಸ್ಟ್ ಏನು, ಅದು ಆಗೋಯ್ತು ಸರಿ, ನೆಕ್ಸ್ಟ್ ಏನಾಗಬೇಕು ಅಂತ ಯೋಚನೆ ಮಾಡಿ. ಆಮೇಲೆ ಎಸ್ ನನ್ನ ಕೈಲಾಗುತ್ತೆ ಅಂತ ಅಂದ್ಕೊಳ್ಳಿ. ಈ ರೀತಿ ಎಸ್ ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ನಿದ್ದೆ ಎದ್ದ ತಕ್ಷಣ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ನಿಮ್ಮ ಹತ್ರ ಬರ್ಬೋದು, ಏನು ಬೆಳಬೆಳಿಗ್ಗೆ ಹಿಂಗೆ ಅಂತ ಅನ್ಬೋದು. ಆದರೆ ನೀವು ಅಂದ್ಕೊಂಡಿರೋದು ಆ ಎಸ್ ಐ ಕ್ಯಾನ್ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ. ಒಂದು ಸ್ಮೈಲಿಂಗ್ ಫೇಸಿಂದ ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ, ಟಕ್ಕಂತ ಅವರು ಸ್ಟಾಪ್ ಮಾಡಿಬಿಡ್ತಾರೆ.
ಯಾಕಂದರೆ ಅವರು ಮಾತಾಡ್ತಾ ಇರೋದಕ್ಕೂ ನೀವು ಹೇಳಿದ್ದಕ್ಕೂ ಸಂಬಂಧನೇ ಇರಲ್ಲ. ಅವ್ರಿಗೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನೀವು ಜಸ್ಟ್ ಒಂದು ಸ್ಮೈಲಿಂಗ್ ಫೇಸಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಎದ್ದು ಅವ್ರ ಭುಜದ ಮೇಲೆ ಒಂದು ಸಲ ಹಿಂಗೆ ತಟ್ಬಿಟ್ಟು ಮೆಲ್ಲಿಗೆ ಅಫೆಕ್ಷನಿಂದ, ಒಂದು ಪ್ರೀತಿಯಿಂದ, ಪರವಾಗಿಲ್ಲ ಕೋಪ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಅವ್ರ ಕೋಪ ಹೀಗೆ ಪುಸ್ ಅಂತ ಕಡಿಮೆ ಆಗಿಬಿಡುತ್ತೆ. ಅದೇ ರೀತಿ ನೀವು ಕೆಲಸಕ್ಕೆ ಹೋದಾಗ ಅಲ್ಲಿ ನಿಮ್ಮ ಹೈಯರ್ ಆಫೀಷಿಯಲ್ಸ್ ಅಥವಾ ನಿಮ್ಮ ಇಡೀ ದಿನದಲ್ಲಿ ಯಾರೇ ಆಗಲಿ ನಿಮ್ಮ ಎದುರುಗಡೆ ಬಂದಾಗೆಲ್ಲ ನೀವು ಇದೇ ರೀತಿ ವರ್ತನೆ ಮಾಡ್ತಾ ಹೋದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿ ನೀವು ಮನೆಗೆ ಬರೋಷ್ಟೊತ್ತಿಗೆ ಬೆಳಿಗ್ಗೆ ಯಾವ ಫ್ರೆಶ್ನೆಸ್ಸಿಂದ ಹೋಗಿರ್ತೀರೋ ರಾತ್ರಿ ಬರೋಷ್ಟೊತ್ತಿಗೂ ಅದೇ ಫ್ರೆಶ್ನೆಸ್ಸಿಂದ ಬಂದಿರ್ತೀರ ನೀವು. ಇಷ್ಟು ಮಾಡಿದ್ರೂ ನಿಮ್ಮ ಕೈಯಲ್ಲಿ ಹಳೆಯದನ್ನು ಮರೆಯೋಕ್ಕಾಗ್ತಾ ಇಲ್ವಾ? ಒಂದು ಸಲ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಆ ಹಳೆ ಇನ್ಸಿಡೆಂಟ್ ಏನಾಯಿತೋ ಅಲ್ಲಿಗೆ ಹೋಗಿ ಮನಸ್ಸಲ್ಲೇ ಆ ಇನ್ಸಿಡೆಂಟ್ ನಡೆಯೋದನ್ನು ನಿಮ್ಮ ಕಣ್ಣಲ್ಲಿ ನೋಡಿ. ನೀವು ನೋಡಿಬಿಟ್ಟು ನಿಮಗೆ ದುಃಖ ಆಗುತ್ತಾ? ಹತ್ತುಬಿಡಿ, ನಿಮ್ಮ ಹೃದಯ ಲೈಟ್ ಆಗೋಷ್ಟು ಹತ್ತುಬಿಡಿ. ಅಥವಾ ಕೋಪ ಬರುತ್ತಾ? ಫುಲ್ಲು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಕೋಪ ಮಾಡ್ಕೊಳ್ಳಿ. ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ, ಅವ್ರ ಹೆಸರು ಬರೆದುಬಿಟ್ಟು ಅದರ ಮೇಲೆ ಉಪ್ಪು ಹಾಕಿ ಅದನ್ನು ಟಾಯ್ಲೆಟಲ್ಲಿ ಹಾಕಿ, ಆ ಕೋಪ ಕರಗುತ್ತೆ. ಅಥವಾ ಬೇಜಾರಾಗುತ್ತಾ? ಫುಲ್ಲು ಬೇಜಾರು ಮಾಡ್ಕೊಂಬಿಡಿ. ಯಾವುದೇ ಎಮೋಷನ್ ಬರಲಿ ಆ ಟೈಮಲ್ಲಿ ನೀವು ಆ ಹಳೇದನ್ನು ನೆನೆಸ್ಕೊಂಡು ಅದನ್ನು ಖಾಲಿ ಮಾಡಿಬಿಡಿ. ಅಲ್ಲಿಗೆ ಖಾಲಿ ಮಾಡಿಬಿಟ್ಟು ಇಲ್ಲಿಗೆ ಮುಗೀತು ಅಂತ ಕೈ ಒದರ್ಕೊಂಬಿಡಿ. ಇಲ್ಲಿಗೆ ಮುಗೀತು, ಅದನ್ನು ನನ್ನ ಮೈಂಡಿಂದ ತೆಗೆದು ಹಾಕ್ತಾ ಇದ್ದೀನಿ. ಇವಾಗ ನನ್ನ ಮೈಂಡು ಫ್ರೆಶ್ ಆಗಿದೆ. ನಾನಿನ್ನು ಮುಂದಕ್ಕೆ ಬರೀ ಪಾಸಿಟಿವ್ ಸಂಘಟನೆಗಳೇ ನಡೆಯುತ್ತೆ ನನ್ನ ಲೈಫಲ್ಲಿ. ಅದಕ್ಕೆ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೊಳ್ಬೇಕು. ಅದಕ್ಕೆ ಈ ಹಳೆಯ ನೆನಪುಗಳನ್ನು, ಈ ಕಹಿ ಘಟನೆಗಳನ್ನು ಇಲ್ಲಿಗೆ ಬಿಟ್ಟು ಹಾಕ್ತಾ ಇದ್ದೀನಿ. ಇನ್ಮೇಲೆ ನನಗದು ನೆನಪು ಬಂದ್ರೂ ಸುಮ್ಮನೆ ಒಂದು ನಕ್ಬಿಟ್ಟು ಈ ಥರ ಆಗಿತ್ತು ನನ್ನ ಲೈಫಲ್ಲಿನೂ ಅಂತ ಹೇಳ್ಕೊಳ್ತೀನಿ ಹೊರತು ನನಗೆ ಅದನ್ನ ನೆನೆಸ್ಕೊಂಡು ಬೇಜಾರಾಗಲ್ಲ ಅಂತ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಆಗಲಿಲ್ವಾ? ಸಣ್ಣ ಪುಟ್ಟ ಏನೇ ನಿಮ್ಮ ಫೀಲಿಂಗ್ಸ್ ಇದ್ದರೂ ನಿಮಗೆ ಯಾರು ಕ್ಲೋಸ್ ಆಗಿರ್ತಾರೋ, ತಂದೆ ತಾಯಿ, ಫ್ರೆಂಡ್ಸು, ಪ್ರೀತಿ ಮಾಡೋರು, ಅಥವಾ ಯಾರಾದರೂ ಬೇರೆ ಕೌನ್ಸಿಲಿಂಗ್ ಥರ ಹೋಗ್ತೀರಾ ಅಲ್ಲಿ, ಅಥವಾ ಯಾರ ಹತ್ರ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡ್ರೆ ನಿಮಗೆ ಹಗುರ ಅನಿಸುತ್ತೋ ಅವ್ರ ಹತ್ರ ಹೋಗಿ ನಿಮ್ಮ ಪ್ರತಿಯೊಂದು ಫೀಲಿಂಗನ್ನು ನೀವೇನಾದರೂ ಲೈಫಲ್ಲಿ ತಪ್ಪು ಮಾಡಿದ್ರೂ ಅದನ್ನು ಅವ್ರ ಜೊತೆ ಹಂಚ್ಕೊಂಬಿಡಿ. ಆವಾಗ ಮನಸ್ಸು ಹಗುರ ಆಗುತ್ತೆ. ಈ ಫೀಲಿಂಗ್ಸು, ಎಮೋಷನ್ಸು ಇವನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಕೊಳ್ತೋಗೋಕ್ಕೆ ಬಿಡಬೇಡಿ. ಅದು ಕೊಳ್ತಾಗಲೇ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಇವಾಗ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ. ಬುದ್ಧ ಇದ್ರಲ್ವಾ, ಆ ಬುದ್ಧನ ಹತ್ರ ಒಂದು ಹೆಂಗಸು ಬರ್ತಾರೆ. ಬಂದು ನನ್ನ ಮಗ ತೀರೋಗ್ಬಿಟ್ಟಿದ್ದಾನೆ, ನನಗಿರೋದು ಅವನೊಬ್ಬನೇ, ಅವನ್ನ ಬಿಟ್ಟು ನನಗೆ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ, ಈಗ ನೀವು ಹೇಗಾದರೂ ನನಗೆ ಅವನ್ನ ಬದುಕಿಸಿ ಕೊಡಬೇಕು, ನಾನು ಆಗಲ್ಲ ಅಂತ ಮಾತ್ರ ಹೇಳಲೇಬೇಡಿ, ನನಗೆ ಅವನು ಬದುಕಲೇಬೇಕು ಅಂತ ತುಂಬ ಗೋಳಾಡ್ತಾರೆ. ಬುದ್ಧಾಗೆ ಅದು ನೋಡಿ ತುಂಬ ಒಂಥರ ಬೇಸರ ಆಗುತ್ತೆ. ಅವ್ರು ಹೇಳ್ತಾರೆ, ಸರಿಮ್ಮ ನಾನು ನಿಮ್ಮ ಮಗನ್ನ ಬದುಕಿಸ್ತೀನಿ, ಆದರೆ ನನಗೊಂದು ಸಣ್ಣ ಕೆಲಸ ಮಾಡಿ. ಯಾರ್ದಾದ್ರೂ ಮನೆಯಿಂದ ಹೋಗಿ ಸಾಸಿವೆನ ತೊಗೊಂಡು ಬನ್ನಿ ಅಂತಾರೆ. ಇಷ್ಟೇನಾ? ಸಾಸಿವೆನೇ ಅಷ್ಟೇ ತಾನೇ, ನಾನು ಈಗಲೇ ತೊಗೊಂಬರ್ತೀನಿ, ಅಷ್ಟರಲ್ಲಿ ನನ್ನ ಮಗನ ಬದುಕಿಸಿ ಅಂತಾರೆ. ಆವಾಗ ಬುದ್ಧ ಹೇಳ್ತಾರೆ, ಆದರೆ ನೀವು ಯಾರ ಮನೆಯಲ್ಲಿ ಸಾಸಿವೆ ಕೇಳ್ತೀರೋ ಆ ಮನೆಯಲ್ಲಿ ಯಾವುದೇ ಸಾವು ಆಗಿರಬಾರ್ದು ಅಂತ ಹೇಳ್ತಾರೆ. ಓ ಅಷ್ಟೇ ತಾನೇ, ಆರಾಮಾಗಿ ಸಿಗುತ್ತೆ ಅಂತ ಹೇಳಿ ಆ ಹೆಂಗಸು ಹೋಗ್ತಾರೆ. ಪ್ರತಿ ಒಂದು ಮನೆಗೂ ಹೋಗ್ತಾರೆ. ಪ್ರತಿ ಮನೆಯಲ್ಲೂ ನನ್ನ ತಂದೆ ತೀರ್ಕೊಂಡಿದ್ದಾರೆ, ತಾಯಿ ತೀರ್ಕೊಂಡಿದ್ದಾರೆ, ಮಗ ತೀರ್ಕೊಂಡಿದ್ದಾನೆ, ಮಗಳು, ಸೊಸೆ, ಅಳಿಯ, ಈ ಥರ ಪ್ರತಿಯೊಂದು ಮನೆಯಲ್ಲೂ ಯಾರೋ ಒಬ್ಬರು ತೀರ್ಕೊಂಡಿರೋದನ್ನು ಹೇಳ್ತಾರೆ. ಈ ಹೆಂಗಸಿಗೆ ಒಂದೊಂದು ಮನೆಯಲ್ಲೂ ಕತೆಗಳು ಕೇಳ್ತಾ ವಾಪಸ್ ಬಂದಾಗ, ಅಯ್ಯೋ ನನಗಿಂತ ಇನ್ನೂ ವರ್ಸ್ಟಾಗಿ ಕಂಡೀಷನ್ ಇರೋರೆಲ್ಲ ಇದ್ದಾರೆ, ಅವ್ರಿಗಿಂತ ನಾನೇ ಬೆಟರ್ ಅಂದ್ಕೊಂಡು ಬುದ್ಧ ಹತ್ರ ಬಂದು, ಇಲ್ಲ ಕ್ಷಮೆ ಇರಲಿ, ನನ್ನ ಹತ್ರ ಕೇಳಿದ್ದಕ್ಕೆ ಏನೂ ಮಾಡೋಕ್ಕಾಗಲ್ಲ, ನನ್ನ ಮಗ ಇವಾಗ ನನ್ನ ಬಿಟ್ಟು ಹೋಗಿದ್ದಾನೆ, ಅವನ ಆತ್ಮ ಎಲ್ಲೇ ಇರಲಿ, ಅದಕ್ಕೆ ನೆಮ್ಮದಿ ಇರಲಿ ಅಷ್ಟೇ ಅಂತ ಅಂದ್ಕೊಂಡು ಹೋಗ್ತಾರೆ. ಈ ಥರದ ಒಂದು ಕತೆಗಳಿಂದ ನಾವು ಕೂಡ ಪಾಠ ಕಲಿಬೇಕು. ನಮಗೆ ಒಂದು ಕಷ್ಟ ಬಂದಿದೆ, ಆಗಿಬಿಟ್ಟಿದೆ ನಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಅಂದರೆ ನಮಗಿಂತ ಜಾಸ್ತಿ ಕಷ್ಟಪಟ್ಟಿರೋರು ಇರ್ತಾರೆ, ಆದರೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರಲ್ಲ, ಎಲ್ಲವನ್ನ ಮರೆತುಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ನಾನು ನಿಮಗೆ ಹೇಳೋದು ಅದನ್ನೇ, ಹಳೇದು ಆಗಿರೋ ಘಟನೆಗಳಿಂದ ಪಾಠ ಕಲೀರಿ. ಏನಾದರೂ ಒಂದು ಆಗಿದೆ ಅಂದರೆ ಅದರಿಂದ ನೀವು ಯಾವ ರೀತಿ ಪಾಸಿಟಿವ್ ಆಗಿ ಪಾಠ ಕಲಿಯೋಕ್ಕೆ ಸಾಧ್ಯ ಅದನ್ನು ಕಲ್ತ್ಕೊಳ್ಳಿ.
ಅದರಲ್ಲಿರೋ ನೆಗೆಟಿವಿಟಿ ಎಲ್ಲವನ್ನ ಅಲ್ಲಿಗೆ ಬಿಟ್ಬಿಡಿ. ಒಂದು ದಾರಿ ಮುಚ್ಕೊಂಡಿದೆ ಅಂದರೆ ಆ ಕಡೆಗೆ ತಿರುಗಿ ನೋಡಿದ್ರೆ 100 ದಾರಿ ತೆಗೆದಿರುತ್ತೆ, 100 ಬಾಗಿಲು ತೆಗೆದಿರುತ್ತೆ. ಒಂದು ಬಾಗಿಲು ಮುಚ್ಚಿದೆ ಅಂತ ನೀವು ಅಯ್ಯೋ ಇಷ್ಟೇನು ನನ್ನ ಲೈಫ್ ಮುಗಿದೋಯ್ತು ಅಂತ ಅನ್ಕೊಳ್ದೆ ಆ ಕಡೆಗೆ ತಿರುಗಿ ನೋಡಿದಾಗ 100 ಬಾಗಿಲುಗಳು ತೆಗೆದಿರುತ್ತೆ ನಿಮಗೆ. ಅದರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಹೋಗಿ. ಅರ್ಥ ಆಗ್ತಿದೆಯಾ? ನಿಮಗೆ ಒಂದು ಕೆಲಸ ಮಾಡೋಕ್ಕೆ ಹೋದರೆ ಫೇಲ್ಯೂರ್ ಆಗ್ತಾ ಇದೆಯಾ, ಅದಕ್ಕೆ ನೀವು ಪ್ರಪಂಚನೇ ತಲೆ ಮೇಲೆ ಬಿದ್ದ ಹಾಗೆ ಕೂತ್ಕೊಂಡ್ಬಿಟ್ರಾ? ಖಂಡಿತ ಹಾಗೆ ಮಾಡಬೇಡಿ. ಯಾಕೆಂದರೆ ಫೇಲ್ಯೂರು ವಿಜಯಕ್ಕೆ ಫಸ್ಟ್ ಸ್ಟೆಪ್ಪು. ನಾವು ಸೋತ್ರೆ ತಾನೇ, ಅದರ ರುಚಿ ಗೊತ್ತಾದರೆ ತಾನೇ ಗೆಲುವಿನ ಮೇಲೆ ಛಲ ಬರೋದು ನಮಗೆ. ಇದೇ ರೀತಿ ನಾವು ಲೈಫಲ್ಲಿ ಕಷ್ಟ ಬಂದರೆ ತಾನೇ ಅದನ್ನು ಎದುರಿಸಿದಾಗ ನಮಗೆ ಸುಖ ಬರುತ್ತೆ. ಆ ಸುಖದ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಸುಖ ಬಂದಾಗ ಕಷ್ಟಗಳು ಬರದೇ ಇರೋದಕ್ಕೆ ನಾವೇನು ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಏನೇ ಇತ್ತು ಪ್ರಾಬ್ಲಮ್ಸ್ ಅಂದರೆ ಏನೇ ಸಂಘಟನೆಗಳಾಗಿದ್ರೂ ಅದನ್ನು ನೆನೆಸ್ಕೊಂಡು ಕೊರಗಬೇಡಿ. ಅದು ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ದೇವರು ನಿಮಗೆ ಆ ಕಷ್ಟ ಕೊಟ್ಟು ಅಂತ ಅಂದ್ಕೊಳ್ಳಿ. ಅದನ್ನು ನೀವೇ ಹೇಗೆಲ್ಲ ಎದುರಿಸಿ ಹೊರಗಡೆ ಬಂದ್ರಿ. ಸೊ ದೇವರು ಕೆಲವರಿಗೆ ಮಾತ್ರ ಕಷ್ಟ ಕೊಡ್ತಾರೆ ಅಂದರೆ ಹೌದು ಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಅದನ್ನು ಎದುರಿಸೋ ಕೆಪಾಸಿಟಿ ಇದೆ ಅಂತ ದೇವ್ರಿಗೆ ಗೊತ್ತು, ಹಾಗಾಗಿ ಅವ್ರಿಗೆ ಕೊಡ್ತಾರೆ. ಈಗ ದೇವ್ರಿಗೆ ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇದೆ ಅಂದರೆ ನೀವು ಅದನ್ನು ಉಳಿಸ್ಕೊಳ್ಳೋ ಕರ್ತವ್ಯ ನಿಮ್ಮ ಮೇಲಿದೆ ತಾನೇ. ಅದರಿಂದ ಎದುರಿಸ್ಕೊಂಡು ಹಳೆಯದನ್ನೆಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಒಂದು ಹೊಸ ದಾರಿಯಲ್ಲಿ ನಡೀರಿ, ಫ್ರೆಶ್ ಆಗಿ. ಈ ಹೊಸ ದಾರಿಯಲ್ಲಿ ಬರೀ ಪಾಸಿಟಿವಿಟಿನೇ ಇರುತ್ತೆ, ಬರೀ ಸುಖ ಸಂತೋಷ ನಗು ಇರುತ್ತೆ. ಯಾವುದೇ ಕಷ್ಟ ಬಂದರೂ ಈಸಿಯಾಗಿ ನಾನು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ನನ್ನಲ್ಲಿದೆ ಅಂತ ಅಂದ್ಕೊಂಡು ಮುಂದಕ್ಕೆ ಸಾಗಿ. ಇವಾಗ ನಾನು ನಿಮಗೆ ಇನ್ನೊಂದು ಸಣ್ಣದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಮಗು ಆನೆ ಇತ್ತು. ಆ ಮಗು ಆನೆಗೆ ಆ ಮಾವುತ ಏನು ಮಾಡ್ತಾನೆ, ಕಾಲಿಗೆ ಚೈನ್ ಕಟ್ಟಾಕ್ತಾನೆ. ಆ ಮಗು ಆನೆ ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ ಅದ್ರ ಕೈಲಿ ಆಗಲ್ಲ. ದಿನ ಅವ್ನು ಬಂದು ಕಟ್ಟಾಕೋದು, ಇದು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡೋದು. ಮತ್ತು ಮಾರನೇ ದಿನ ಮಾವುತ ಬಂದು ಕಟ್ಟೋಗೋದು, ಈ ಮಗು ಆನೆ ಅದನ್ನು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡೋದು. ಆದರೆ ಬಿಡಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಈ ರೀತಿ ಒಂದು 3-4 ತಿಂಗಳಾಗುತ್ತೆ. ಹಾಗೆ ಚೈನ್ ಕಟ್ತಾನೆ ಇರ್ತಾನೆ. ಇದು ಬಿಡಿಸ್ಕೊಂಡು ಸಾಕಾಗಿ ಅಯ್ಯೋ ಎಷ್ಟು ಬಿಡಿಸ್ಕೊಂಡ್ರು ಅದಾಗಲ್ಲ ಅಂತ ಬಿಟ್ಬಿಟ್ಟು ಅದ್ರ ಜೊತೆಗೆ ಅಭ್ಯಾಸ ಆಗಿಬಿಡುತ್ತೆ ಅದಕ್ಕೆ ಆ ಚೈನ್ ಕಟ್ಕೊಂಡಿರೋದನ್ನು. ಹಾಗೆಯೇ ಅದು ಬೆಳೆದು ದೊಡ್ಡದಾದ್ಮೇಲೆ ಏನು ಮಾಡ್ತಾನೆ ಈ ಮಾವುತ, ಅದಕ್ಕೆ ಚೈನ್ ಕಟ್ಟಲ್ಲ, ಸಣ್ಣ ದಾರ ಕಟ್ಟಿರ್ತಾನೆ. ಆದರೆ ಈ ಆನೆಗೆ ಆ ಚಿಕ್ಕ ವಯಸ್ಸಲ್ಲಿ ಕಟ್ಟಿದ್ದ ಆ ಚೈನೇ ಇನ್ನೂ ಮೈಂಡಲ್ಲಿರುತ್ತೆ, ಬಿಡಿಸ್ಕೊಳಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲೇ ಅದಿರುತ್ತೆ. ಆ ಸಣ್ಣ ದಾರನ ಸುಮ್ಮನೆ ಹಂಗಂದರೆ ಅದು ಕಿತ್ತೋಗುತ್ತೆ. ಆದ್ರೂ ಇದು ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಲ್ಲ. ಯಾಕೆಂದರೆ ಇದ್ರ ತಲೆಯಲ್ಲಿ ಆ ಚಿಕ್ಕ ವಯಸ್ಸಲ್ಲಿ ಚೈನ್ ಕಟ್ಟಿದಾಗ ಇತ್ತಲ್ಲ ಫೀಲಿಂಗ್, ಆ ಫೀಲಿಂಗ್ ಅಲ್ಲೇ ಇದ್ಬಿಟ್ಟಿದೆ. ಆ ಆನೆಯ ತಲೆಯಲ್ಲಿ ಆ ಚಿಕ್ಕ ವಯಸ್ಸಲ್ಲಿ ಕಟ್ಟಿದ ಚೈನು ಹಾಗೆ ಉಳ್ಕೊಂಡಿದೆ. ಇದೇ ರೀತಿ ನಾವು ಈ ಥರದ ಎಕ್ಸಾಂಪಲ್ಸಿಂದನೇ ನಾವು ಕಲಿಬೇಕು ನಮ್ಮ ಲೈಫಲ್ಲಿ. ನಮಗೇನಾದರೂ ಕಷ್ಟಗಳಿತ್ತು ಅಂದರೆ ಅದನ್ನೇ ತಲೆಯಲ್ಲಿಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಮುಂದೆ ಏನಾದರೂ ಒಳ್ಳೆಯದು ಬಂದಾಗ್ಲೂ ನಾವು ಅದನ್ನು ಗಮನಿಸಿರಲ್ಲ. ಯಾಕಂದರೆ ನಮ್ಮ ಗಮನ ಫುಲ್ಲು ಹಳೆಯದು ನಡೆದೋಗಿರೋದು ಘಟನೆಗಳ ಮೇಲೆ ಇದೆ. ಮುಂದೆ ಬರ್ತಾ ಇರೋ ಒಳ್ಳೆಯದನ್ನು ನಾವು ಗುರ್ತಿಸೋಕ್ಕಾಗ್ತಾ ಇಲ್ಲ. ಸೊ ನಾನು ಇಷ್ಟು ಹೇಳಿದ ಮೇಲೆ ಖಂಡಿತ ಎಲ್ಲರೂ ನಿಮ್ಮ ಪಾಸ್ಟ್ ನೋವುಗಳಿಂದ ಹೊರಗೆ ಬರೋಕ್ಕೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಸಾಧ್ಯ ಆಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಮಾತಾಡ್ತಾ ಹೋದರೆ ಗಂಟೆಗಟ್ಟಲೆ ಆಗುತ್ತೆ. ಆದರೆ ಪಾಪ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ. ಥ್ಯಾಂಕ್ ಯು.